ಇನ್ನು ಏಡ್ ಸ್ಟಾಪ್ ಶಾಸಕ ಮುನಿರತ್ನಗೆ ಮೊಟ್ಟೆ ಎಸೆತ ಪ್ರಕರಣ ಕಾಂಗ್ರೆಸ್ ಮುಖಂಡ ಲಗ್ಗೆರೆ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಮುನಿರತ್ನ ಸ್ಟೇಟ್ಮೆಂಟ್ ಹಾಗೂ ಕಂಪ್ಲೇಂಟ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಂಟಿ ಪ್ರೀತ್ಸೆ ಸಿನಿಮಾದ ಪ್ರೊಡ್ಯೂಸರ್ ಮುನಿರತ್ನ ಮೊಟ್ಟೆ ಘಟನೆಯ ಆಕ್ಟರ್ ಕೂಡ ಶಾಸಕ ಮುನಿರತ್ನ ಅವರೇ. ಮುನಿರತ್ನ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಈ ಪ್ರಕರಣ ಆಗಿರೋದು. ಆಸಿಡ್ ದಾಳಿ ಅಂತ ಹೇಳ್ತಾರೆ. ಅವ್ರ ತಲೆಗೆ ಮೊಟ್ಟೆ ಬಿದ್ದಿದ್ದು ಮುಂಭಾಗದಲ್ಲಿ. ಅವ್ರು ಹೇಳ್ತಾರೆ ತಲೆ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ ಅಂತ. ಕೆಸಿ ಜನರಲ್ ಹಾಸ್ಪಿಟಲ್ಗೆ ದಾಖಲಾಗಿದ್ರು. ನಿರ್ಭಯ ಪ್ರಕರಣ ಆಗಿ ಫಸ್ಟ್ ಬಂದಿದ್ದು 7 ದಿನದಲ್ಲಿ ಕೋರ್ಟ್ ಬೇಲ್ ಕೊಡುತ್ತೆ. ಆ ಸುಳ್ಳು ಕೇಸು ಕೋರ್ಟ್ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಅವತ್ತೇ ಹೇಳ್ತಾನೆ, ಹೋಗಿ ನಾನು ಸೀಟ್ ಕೊಟ್ಟರೆ ಕೆಲಸ ಮಾಡ್ತೀನಿ, ಅದೇನು ಹೇಳಿದ್ರು ಕೋರ್ಟ್ಗೆ ಹೇಳು ಅಂತ. ಇವತ್ತು ಅವನ ಬಾಯಲ್ಲಿ ಅದು ಬಂದಿದೆ, ಪೋಸ್ಕೋ ಹಾಕ್ತಾರೆ ಅಂತ. ಇನ್ನೇನಿದೆ, ಸುಮ್ಮನೆ ಇರಕ್ಕಾಗ್ತದ? ನಾವು ಕಾನೂನು ರೀತಿ ಹೋರಾಟ ಮಾಡೇ ಮಾಡ್ತೀವಿ. ಅವನು ನಿರಪರಾಧಿ ಅಂತ ಹೇಳಿ ಬರಲಿ, FSL ಮೇಲೆ ಹಾಕ್ಲಿ ಕಂಪ್ಲೇಂಟು. FSL ಸುಳ್ಳು ಕೊಟ್ಟಿದ್ದಾರೆ ಅಂತ ಪ್ರೂವ್ ಮಾಡಲಿ, ಅದು ಕೇಸ್ಗೆ ಬರಲಿ. ನಾನು ವಿಧಾನಸೌಧದಲ್ಲಿ ದೇವಸ್ಥಾನ ಎಲ್ಲ ಧರ್ಮ ಜಾತಿಯನ್ನು ಬಿಟ್ಟು ವಿಧಾನಸೌಧದಲ್ಲಿ ನಾನು ರೇಪ್ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡ್ಕೊಂಬರ್ಲಿ. ಅದ್ರ ಬಗ್ಗೆ BJಪಿಯವ್ರು ಮಾತಾಡಲಿ. ಅವ್ನು ಮಟ್ಟೆ ಹೊಡ್ಕೊಂಡಿದ ತಕ್ಷಣ ಎಲ್ಲ ರಾಜ್ಯ ನಾಯಕರು ಬಂದು ಮಾತಾಡ್ತಾರೆ, ನಮ್ಗೆ ನೋವಾಗಲ್ವ? ನಾವು ಸಂತ್ರಸ್ತರಿದ್ದೀವಿ, ನಮಗೆ ನೋವಿದೆ. ಆಲ್ಮೋಸ್ಟ್ ಅವರೆಲ್ಲರೂ ಸಿಡಿಲಿ ಇಟ್ಕೊಂಡಿದ್ದಾರೆ ಅಂತ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದೆ ಅಂತೇಳಿ ನಿಮಗೆ ಒಂದು ಹೆಣ್ಮಗು ಹೇಳಿದ್ದನ್ನು ನಾವು ಕೇಳಿದ್ವಿ. ಇನ್ನು ಪಾಪ HIV ಏಡ್ಸ್ ಇಂಜೆಕ್ಷನ್ ಕೊಡ್ತಾರೆ ಅಂತೇಳಿ ಭಯ. ಒಂದು ಕಡೆ ಏಡ್ಸ್ ಇಂಜೆಕ್ಷನ್ ಭಯ, ಇನ್ನೊಂದಷ್ಟು ಜನ ಸಿಡಿ ಇಟ್ಕೊಂಡವ್ರೆ ಅಂತ. ನಾನೇ ಹೇಳಿದ್ದು, ನನಗೆ ಅಶೋಕಣ್ಣವ್ರ ಮನೇಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರ ಮಗಂದು ನೋಡ್ತೀವಿ ಅಂತ ಹೇಳಿ ಇಟ್ಕೊಂಡು ಬಂದ. ಬೇಡ ಅಂದ್ರೆ ಅಸಹ್ಯ ಎಂತ ಬೇಕು ನೋಡಿದ್ರೆ ಇದೊಂದು ಚೂರು ನೋಡ್ಬಿಡು, ಇವ್ರದ್ದೊಂದು ಚೂರು ನೋಡು ಅಂತ. ದರಿದ್ರ ನಮ್ಗೆ ಬೇಡಣ್ಣ ಅಂತ ಹೇಳಿ ಬಂದ್ವಿ.